ಇನ್ನು ಹೊಸದಾಗಿ ಸಚಿವರಾಗಿರುವಂತಹ ಯುಟಿ ಖಾದರ್ ಅವರು ಕೂಡ ಮಾತನಾಡಿದ್ದಾರೆ. 3 ವರ್ಷ ನಾನು ಸ್ಪೀಕರ್ ಆಗಿದ್ದೆ, ಈಗ ಸಚಿವನಾಗಿ ಬಂದಿದ್ದೇನೆ ಅಂತ ಹೇಳಿ ಮಂಗಳೂರಿನಲ್ಲಿ ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ದರ್ಗಾ ಹಾಗೆ ಚರ್ಚ್ಗೆ ಭೇಟಿ ನೀಡಿದ್ರು. ಈಗ ಕುದ್ರೋಳಿ ದೇವಸ್ಥಾನಕ್ಕೂ ಕೂಡ ನಾನು ಬಂದಿದ್ದೇನೆ, ಎಲ್ಲರ ಆಶೀರ್ವಾದವನ್ನು ಬೇಡ್ತಾ ಇದ್ದೀನಿ, ಆರೋಗ್ಯ ಖಾತೆಯನ್ನು ನಾನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೇನೆ ಅಂಥೇಳಿ ದಕ್ಷಿಣ ಕನ್ನಡದ ಜಿಲ್ಲಾ ಉಸ್ತುವಾರಿ ಬಗ್ಗೆ ಕೂಡ ಕೇಳಿದಂತಹ ಪ್ರಶ್ನೆಗೆ ಅದನ್ನು ಸಿಎಂ ತೀರ್ಮಾನ ಮಾಡ್ತಾರೆ. ನಾನು ಕೋಲಾರ, ಉಡುಪಿ, ಮಂಗಳೂರು ಉಸ್ತುವಾರಿಯಾಗಿ ಈ ಹಿಂದೆಯೇ ಕಾರ್ಯನಿರ್ವಹಿಸಿದ್ದೇನೆ, ಹಾಗಾಗಿ ಮಂಗಳೂರು ಬೇರೆಯವರಿಗೆ ಕೊಟ್ಟರೆ ಕೊಡಲಿ ಅಂದಿದ್ದೆ, ನನಗೆ ಹೊಸ ಜಿಲ್ಲೆ ಕೊಟ್ಟರೆ ಅಲ್ಲಿನ ಅನುಭವ ಸಿಗತ್ತೆ ಅಂತ ಅಷ್ಟೇ, ಬೇರೆ ಏನೂ ಕಾರಣ ಇಲ್ಲ. ಮಂಗಳೂರಿನಲ್ಲಿ ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಈ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸರ್ವರ ಆ ಒಂದು ವಿಶೇಷವಾದ ಪ್ರಾರ್ಥನೆ ಮತ್ತು ಆಶೀರ್ವಾದ ಮುಖಾಂತರ ಕರ್ನಾಟಕ ಸಚಿವರಾಗಿ ಇವತ್ತು ಮಂಗಳೂರಿಗೆ ಪ್ರಥಮವಾಗಿ ಭೇಟಿಯ ಸಂದರ್ಭದಲ್ಲಿ ಇವತ್ತು ನಾವು ಪ್ರಥಮವಾಗಿ ನಮ್ಮ ಇತಿಹಾಸ ಪ್ರಸಿದ್ಧ ಪವಿತ್ರವಾದ ಸೈಯದ್ ಮದೀನಾ ದರ್ಗಾ, ಉಲ್ಲಾಹ ಸೇಂಟ್ ಸ್ಮಿತ್ ಚರ್ಚ್ ಮತ್ತು ಇತಿಹಾಸ ಪ್ರಸಿದ್ಧ ಪವಿತ್ರವಾಗಿರುವಂತಹ ಶ್ರೀ ಗೋಕರ್ಣೇಶ್ವರ ದೇವಸ್ಥಾನಕ್ಕೆ ಬಂದು ಬಹುಶಃ ನಾವೆಲ್ಲರೂ ಪ್ರಾರ್ಥನೆ ಸಲ್ಲಿಸಿ ಸರ್ವರ ಆಶೀರ್ವಾದ ಪಡೆದುಕೊಂಡು ಒಂದು ಅತ್ಯಂತ ಸೌಹಾರ್ದತೆಯ ಮತ್ತು ನೆಮ್ಮದಿಯ, ಅಭಿವೃದ್ಧಿಯ ಮತ್ತು ಒಗ್ಗಟ್ಟಿನ ಕೋರಿಕೆಯಾಗಿ ನಾವೆಲ್ಲ ಕುರಿತು ಪ್ರಾರ್ಥಿಸಿದ್ದೇವೆ. ಬಹುಶಃ ನಿಮ್ಮೆಲ್ಲರ ಆಶ್ರಮ ಬೇಡಿಕೊಳ್ತೇವೆ. ನಮ್ಮ ಜೊತೆ ನಮಗೆ ಸಂತೋಷ, ನಮ್ಮ ಈ ಕ್ಷೇತ್ರದ ಅಧ್ಯಕ್ಷ ಜಯರಾಜರವರು, ಅದೇ ರೀತಿ ಕಾರ್ಯದರ್ಶಿಯಾದ ಪದ್ಮರಾಜರವರು, ಕೋಶಾಧಿಕಾರಿಯಾಗಿರುವ ಪದ್ಮರಾಜ್ ಅವರು, ಕಿಶೋರ್ ಅವರು, ದೇವೇಂದ್ರ ಅವರು, ಕೃತಿನ್ ಅವರು, ಅದೇ ರೀತಿ ದೇವೇಂದ್ರ ಪೂಜಾರಿ ಅವರು, ಮಹಿಳಾ ಅಧ್ಯಕ್ಷ ರಮನಾಥ್ ಕಾರಂಜ್ ಅವರು, ನಮ್ಮ ಜಿಲ್ಲಾಧ್ಯಕ್ಷರಾದ ಹರೀಶ್ ಕುಮಾರ್ ಅವರು, ಬ್ಲಾಕ್ ಅಧ್ಯಕ್ಷರಾದ ರಮೇಶ್ ಅವರು, ಮೂಲದ ಅಧ್ಯಕ್ಷ ಅಂತ ಬಿಜಿ ಸ್ವರ್ಣರ್ ಅವರು, ಇದೆಲ್ಲ ಹಿರಿಯ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮುಖಂಡರು ಇದ್ದಾರೆ. ಬಹುಶಃ ಎಲ್ಲರ ಆಶೀರ್ವಾದ ಇವತ್ತು ಬೇಡಿಕೊಳ್ತೇವೆ. ಇವತ್ತು ಏನು ಜನಸಾಮಾನ್ಯರ ಆಶೀರ್ವಾದ ಮುಖಾಂತರ ಆರೋಗ್ಯ ಖಾತೆ ಇವತ್ತು ಸಿಕ್ಕಿದೆ, ಅದನ್ನು ಹಿಂದೆ ನಮ್ಮ ಸಚಿವರ ಉತ್ತಮವಾದೆಲ್ಲ ಕ್ಯಾರೆಕ್ಟರ್ಸ್ ನಾವು ಇನ್ನಷ್ಟು ಮುಂದಕ್ಕೆ ಉತ್ತಮವಾಗಿ ತಕೊಂಡು ಹೋಗಿ ಸಮಾಜದ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಜನರ ಆರೋಗ್ಯ ಸಂಬಂಧಪಟ್ಟಾಗೆ ತನ್ನ ಸೇವೆಯನ್ನು ಮಾಡ್ಲಿಕ್ಕೆ ನಾನು ನನ್ನ ಕೆಲಸ ಪ್ರಾರಂಭ ಮಾಡಿದ್ದೇನೆ. ಅದಕ್ಕೆಲ್ಲ ಸಾಕು ನಮ್ಗೆ ಅತಿ ಅಗತ್ಯ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತು ಸರ್ವರಿಗೂ ಕೂಡ ನನ್ನ ಕತೆ ನಾನು ಇವತ್ತು ಸಲ್ಲಿಸ್ತೇನೆ. ನನ್ನ ಕೆಲಸ ಜಾಸ್ತಿ ಆಗ್ಬೋದು, ಕೆಲಸ ಕಡಿಮೆ ಆಗ್ಬೋದು, ಒಂದು ಮತ್ತೊಂದು ಸ್ಪಷ್ಟ, ನನ್ನ ಯಾವುದೇ ಕೆಲಸ ಇರಲಿ, ಮಾತಿರಲಿ, ಅದು ನಮ್ಮ ಜಿಲ್ಲೆಯ, ನಮ್ಮ ಕ್ಷೇತ್ರದ ಜನಸಾಮಾನ್ಯ ತಲೆ ಎತ್ತಿ ಹೋಗುವಂತ ಕೆಲಸ ಅಲ್ಲದೆ ತಲೆ ತಗ್ಗಿಸುವಂತ ಕೆಲಸ ಯಾರು ಮಾಡುದು ಅಂತ ಹೇಳಿಕ್ಕೆ ನಾನು ಬಯಸಿ ಎಲ್ಲರ ಆಶೀರ್ವಾದ ನಾನು ಇವತ್ತು ಕೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.